looking at training people to just take care of their families. They are being trained to become leaders for the community. ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ನಾಯಕರಾಗೋದಕ್ಕೆ ಬೇಕಾಗಿರುವಂತಹ ಟ್ರೈನಿಂಗ್ ಆಗ್ತಾ ಇದೆ. 6 ಅಂಶಗಳನ್ನು ನಾವಿಲ್ಲಿ ಫೋಕಸ್ ಮಾಡ್ತಾ ಇದೀವಿ. ಈಗ ನಿಮ್ಗೂ ನಾನು ಮುಂಚೆನೂ ಹೇಳಿದೀನಿ, ಇವಾಗ ಈಗ ಸ್ವಲ್ಪ ಅದು ಬೆಟರ್ ಆಗಿ ರಿಲೇಟ್ ಆಗುತ್ತೆ. ಮೊದಲನೇದು ಪರ್ಸನಲ್ ಡೆವಲಪ್ಮೆಂಟ್. ನಮ್ಮ ಅಭ್ಯಾಸಗಳು, ನಮ್ಮ ಧೋರಣೆಗಳು, ನಮ್ಮ ಮಾನಸಿಕತೆ, ಹ್ಯಾಬಿಟ್ಸ್, ಆಟಿಟ್ಯೂಡ್, ಮೈಂಡ್ ಸೆಟ್, ಇದರಲ್ಲಿ ನಾವು ಪಾಸಿಟಿವ್ ಬದಲಾವಣೆಗಳನ್ನ ತಂದ್ಕೊಳ್ಬೇಕು. ನೀವು ಮುಂಚೆಯಿಂದ ನಾವು ಮಾಡಿರೋ ಟ್ರೈನಿಂಗ್ಗಳು, ಆ ಟಾಪಿಕ್ಗಳು, ಅದನ್ನೆಲ್ಲಾನು ಯೋಚನೆ ಮಾಡ್ತಾರೆ, ಅದೆಲ್ಲ ಇದ್ರ ಕಡೆಗೆ ಇರುತ್ತೆ. ಸೊ ಮೊದಲನೇದು ಪರ್ಸನಲ್ ಡೆವಲಪ್ಮೆಂಟ್. ಎರಡನೇದು ರಿಲೆವೆಂಟ್ ನಾಲೆಡ್ಜ್. ರಿಲೆವೆಂಟ್ ನಾಲೆಡ್ಜ್ ಅಂತಂದ್ರೆ ನಮ್ಮ ಜೀವನನ ಇಂಪ್ರೂವ್ ಮಾಡ್ಕೊಳಕ್ ಬೇಕಾಗಿರುವಂತ ನಾಲೆಡ್ಜ್. ನಿಮಗೆ ವಿ ಹ್ಯಾವ್ ಡನ್ ಟ್ರೈನಿಂಗ್ ಆನ್ ಡಯಟ್, ನ್ಯೂಟ್ರಿಷನ್, ಫುಡ್ ಬಗ್ಗೆ, ಫೈನಾನ್ಸಸ್ ಬಗ್ಗೆ, ಎಕಾನಮಿ ಬಗ್ಗೆ, ಈ ತರ ಬೇಕಾದಷ್ಟು ಬೇರೆ ಬೇರೆ ನಮ್ಮ ಜೀವನ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿರುವಂತ ಸಣ್ಣ ಪುಟ್ಟ ಟ್ರೈನಿಂಗ್ ಆಗ್ತಾ ಇರುತ್ತೆ. ಅದು ನಾಲೆಡ್ಜ್. ಇವಾಗ ನಾವು ಶೇರ್ ಮಾಡ್ತಿರುವಂತ ನಾಲೆಡ್ಜ್ ಆಂಟರ್ಪ್ರಿನರ್ಶಿಪ್ ಬಗ್ಗೆ, ಒಂದು ಉದ್ಯಮ ನಡೆಸಬೇಕು, ಶುರು ಮಾಡೋದು ಹಂಗೆ, ಕೋಆಪರೇಟಿವ್ ಬಿಸ್ನೆಸ್ ಏನ್ ಮಾಡಬೇಕು, ಇದೆಲ್ಲ ಟ್ರೈನಿಂಗ್ ಆಗ್ತಾ ಇದೆ. ಮೂರನೇದು ಸ್ಕಿಲ್ಸ್. ಸ್ಕಿಲ್ಸ್ ಟು ಟೇಕ್ ಕೇರ್ ಆಫ್ ಅವರ್ ಅಬ್ಜೆಕ್ಟಿವ್ಸ್. ನಮ್ಮ ಉದ್ದೇಶಗಳನ್ನ ನಾವು ಪೂರ್ಣ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಕೌಶಲ್ಯಗಳು. ಈಗ ಪರಿಸರ ಮಿತ್ರ ಆಚೆ ಹೋದಾಗ ನೀವು ನಾಯಕತ್ವ ಮತ್ತೆ ಉದ್ಯಮಿಕತೆ, ಲೀಡರ್ಸ್ ಮತ್ತೆ ಆಂಟರ್ಪ್ರಿನರ್ಸ್ಗೆ ಬೇಕಾಗಿರುವಂತಹ ಮೊದಲನೇ ಕ್ವಾಲಿಟಿ, ಯಾರ ಹತ್ರ ಬೇಕಾದ್ರೂ ತಮ್ಮ ವಿಚಾರಗಳನ್ನ ಹಂಚಿಕೊಳ್ಳುವಂತ ಧೈರ್ಯ ಇರಬೇಕು, ಸಾಮರ್ಥ್ಯ ಇರಬೇಕು. ನಾವು ಮಾತಾಡೋಕ್ ಧೈರ್ಯ ಇದೆ, ಮತ್ತೆ ಏನ್ ಮಾತಾಡ್ತೀವಿ ಅನ್ನೋ ಪ್ರಜ್ಞೆ ಇಲ್ಲ ಅಂತಂದ್ರೆ ಅದು ಪ್ರಯೋಜನ ಇಲ್ಲ. ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತು, ಆದ್ರೆ ಮಾತಾಡಕ್ ಆಗಲ್ಲ ಅಂತಂದ್ರೆ ಅದು ಪ್ರಯೋಜನ ಇಲ್ಲ. ಎಲ್ಲರೂ ಬೇಕು. ಇವಾಗ ಇಲ್ಲಿ ಮಾತಾಡಿದವ್ರು ಎಲ್ಲರೂ ನೀವು ಏನ್ ಹೇಳ್ಬೇಕು ಅನ್ಕೊಂತಿದ್ದೀರಾ ಅದನ್ನ ಕ್ಲಿಯರ್ ಆಗಿ, ಸ್ಪಷ್ಟವಾಗಿ, ಭಯ ಇಲ್ಲದಲ್ಲೇ ಕಾನ್ಫಿಡೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡಿದೀವಿ. ಸೊ ಎರಡು ಇದೆ, ಧೈರ್ಯ ಬಂದಿದೆ. ನಾವು ಏನ್ ಮಾತಾಡಬೇಕು ಅನ್ನುವಂತ ವಿಚಾರಗಳ ವ್ಯಾಪ್ತಿ ಹೆಚ್ಚಾಗ್ತಾ ಹೋಗುತ್ತೆ. ನಾವು ಕಲ್ತಂಗೆ ನಾವು ಬೆಳೆದಂಗೆ ನಮ್ಮ ವಿಚಾರಗಳ ವ್ಯಾಪ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಇದು ನಾಯಕರಾಗೋದಕ್ಕೆ ಮತ್ತೆ ಉದ್ಯಮಿಗಳಾಗೋದಕ್ಕೆ ಬೇಕಾಗಿರುವಂತಹ ಮೂಲಗುಣ. ಪರಿಸರ ಮಿತ್ರರಾಗಿ ನಾವು ಆಚೆ ಹೋದಾಗ ಸ್ಟ್ರೇಂಜರ್ಸ್, ಗುರುತು ಪರಿಚಯ ಇಲ್ಲದೆ ಇರೋ ಮನೆ ಬಾಗಿಲು ತಟ್ಟಿ ಅವ್ರ ಆಚೆ ಬಂದಾಗ ನಮ್ಮನ್ನ ನಾವು ಪರಿಚಯ ಮಾಡ್ಕೊಂಡು ಅವ್ರು ಒಂಥರ ಅನುಮಾನದಲ್ಲಿ ನೋಡ್ತಾರೆ. ಇವ್ರು ಕಾಯಿಬಹುದು, ಇವ್ರು ಕೊಲೆ ಮಾಡ್ಬೋದು ಅನ್ನೋಂತ ವಿಚಾರಗಳಿಂದ ಹಿಡಿದು ಇವರು ಬಂದಿದ ತಕ್ಷಣ ಏನೋ ಮಾರಕ್ ಬಂದಿರ್ಬೋದು, ಎಲ್ಲಾ ತರದ ವಿಚಾರಗಳು ಬಂದಿದೆ. ನೀವು ಅವ್ರ ಜೊತೆಗೆ ಒಂದು 2-3 ನಿಮಿಷದಲ್ಲಿ ಒಂದು ಕಾನ್ವರ್ಸೇಷನ್ ಬಿಲ್ಡ್ ಮಾಡಿ, ಏನೇನು ಹೇಳ್ಬೇಕು ಅನ್ಕೊಳ್ತಿದ್ದೀರಾ ಅದನ್ನ ಅವ್ರಿಗೆ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಿ, ಅವ್ರನ್ನ ಪರಿಸರ ಮಿತ್ರ ಆಗೋದಕ್ಕೆ ಮುಗಿಸಿ, ಅವ್ರ ಕಡೆಯಿಂದ ಒಂದು ಡೆಮೋಗ್ರಫಿಕ್ ಸರ್ವೆ ಮಾಡ್ತಾರೆ. ಅವ್ರ ಹೆಸರು, ಕಾಂಟ್ಯಾಕ್ಟ್ ನೋಡಿ, ಸೆನ್ಸಸ್ ಅವ್ರನ್ನು ಜನ ರೆಸ್ಪಾಂಡ್ ಮಾಡಲ್ಲ, ಬೈಕ್ ಕಳಿಸ್ತಾರೆ. ಸೊ ನೀವು ಹೋಗಿ ಅದನ್ನ ಸಕ್ಸಸ್ಫುಲಿ ಮಾಡ್ಕೊಂಡು ಬರ್ತಿದ್ದೀರಾ. ಆ ಸಾಮಾನ್ಯ ಇದ್ದಲ್ಲ, ನಾವು ಯಾವಾಗ ವ್ಯಾಪಾರ ಮಾಡಕ್ ಶುರು ಮಾಡ್ತೀವಲ್ಲ ಅವಾಗ ಇದರದ್ದು ಪರಿಣಾಮ ನಿಮ್ಗೆ ಗೊತ್ತಾಗಕ್ಕೆ ಶುರುವಾಗಿದೆ. ಮತ್ತೆ 4ನೇದು ಈಗ ಇದಾಯ್ತು, ಪರ್ಸನಲ್ ಡೆವಲಪ್ಮೆಂಟ್, ನಾಲೆಡ್ಜ್, ಸ್ಕಿಲ್ಸ್ ಆಯ್ತು. 4ನೇದು ಒಂದು ಗೈಡೆನ್ಸ್, ಪ್ರಾಪರ್ ಗೈಡೆನ್ಸ್. ಯಾವಾಗಲೂ ನಮ್ಮ ಜೀವನದ ಮೇಲೆ ಇಂಪ್ಯಾಕ್ಟ್ ಆಗುವಂತ ಎಲ್ಲಾ ವಿಚಾರಗಳಿಗೆ ಗೈಡೆನ್ಸ್ ನಮ್ಮ ಸುತ್ತಮುತ್ತ ಎದುರಾಗ್ತಾರೆ. ನಮ್ಮ ಸುತ್ತಮುತ್ತ ಇರುವಂತಹ ಸಮಾಜ, ಬಂಧುಗಳು, ಬಳಗ ಎಲ್ಲ ಏನಿದೆ ಅದು ತಿಳುವಳಿಕೆ ಕಡಿಮೆ ಇರುವಂತ ಸಮಾಜ ಆದ್ರೆ ನಮ್ಗೆ ಇರುವಂತ ಗೈಡೆನ್ಸ್ ಎಲ್ಲ ರಾಂಗ್ ಗೈಡೆನ್ಸ್ ಇರುತ್ತೆ. ಈಗ ನಮ್ಗೆ ಪಕ್ಕದ ಮನೆಯವರಿಂದ ನಾವು ಹೆಲ್ತ್ ಅಡ್ವೈಸ್ ಬಂದ್ರೆ ಎಷ್ಟು ಜನ ನನಗೆ ಕಾಲ್ ಮಾಡ್ತೀವಿ, ಕಾಲ್ ಮಾಡಿ ಹೆಲ್ತ್ ಅಡ್ವೈಸ್ ಕೇಳ್ತೀರಾ, ರೆಫರೆನ್ಸ್ ಕೇಳ್ತೀರಾ, ಎಲ್ಲಿ ಯಾರು ತೋರಿಸ್ಬೇಕು ಅಂತ ಹೇಳ್ತೀರಾ, ನಾನು ಫೋನಲ್ಲೇ ಎಷ್ಟೊಂದು ಹೆಲ್ತ್ ಅಡ್ವೈಸ್ ಕೊಡ್ತೀನಿ ಅಂತ. ಆರೋಗ್ಯ, ಆಹಾರ, ವಿದ್ಯೆ ಮತ್ತೆ ನಮ್ಮ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಸರಿಯಾದ ರೀತಿಯ ಮಾರ್ಗದರ್ಶನ ಸಿಕ್ಕಿದ್ರೆ ಎಷ್ಟೋ ಸಮಸ್ಯೆಗಳು ಜೀವನದಲ್ಲಿ ಪರಿಹಾರ ಆಗುತ್ತೆ. ಸೊ ದಿಸ್ ಇಸ್ ದ 4th ಆಸ್ಪೆಕ್ಟ್, ಪ್ರಾಪರ್ ಗೈಡೆನ್ಸ್. 5ನೇದು ಎಕ್ಸ್ಪೋಜರ್ ಟು ನೆಟ್ವರ್ಕ್. ಇವಾಗ ಭರತ್ ಜಿ ನಿಮ್ಗೆ ಪರಿಚಯ ಆದ್ರು ಅಂತಂದ್ರೆ ಅವರ ನೆಟ್ವರ್ಕ್ ಲಿಂಕ್ಸ್ ಇರ್ತವೆ. ಅಭಿವೃದ್ಧಿ ಜಿ ನಿಮ್ಗೆ ಪರಿಚಯ ಆದ್ರು ಅಂತಂದ್ರೆ ಅವರ ನೆಟ್ವರ್ಕ್ ಲಿಂಕ್ ಇರ್ತವೆ. ಬೇರೆ ಬೇರೆ ಜನಗಳನ್ನ ಕರ್ಕೊಂಡು ನಾವು ಸೌಂಡ್ ಮೆಡಿಟೇಷನ್ ಏನ್ ಮಾಡಿದ್ವಿ, ಅದು ಬೇರೆ ಬೇರೆಯವರೆಲ್ಲ ಬಂದಾಗ ಅವ್ರಗಳನ್ನ ನಿಮ್ಗೆ ಎಕ್ಸ್ಪೋಸ್ ಮಾಡ್ತಾ ಮಾಡ್ತಾ ನೆಟ್ವರ್ಕ್ ಗಳಿಗೆ ನೀವು ಎಕ್ಸ್ಪೋಸ್ ಆಗ್ತಾ ಹೋಗ್ತೀರಾ. ಸರಿಯಾದ ನೆಟ್ವರ್ಕ್ ಸಿಕ್ಕಿದ್ರೆ ನಮ್ಗೆ ಬೇಕಾಗಿರೋ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇದು 5ನೇ ಅಂಶ. 6ನೇ ಅಂಶ ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಾವು TSR ಹೇಳ್ತೀವಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ, ಕಂಪನಿಗಳಿಗಿರುವಂತಹ ಸಾಮಾಜಿಕ ಬದ್ಧತೆ. ಬಟ್ ನಮ್ಮಲ್ಲಿ PSR, ಪರ್ಸನಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಸಮಾಜದ ಬಗ್ಗೆ ಕಾಳಜಿ ಇರಬೇಕು, ಜವಾಬ್ದಾರಿ ಇದೆ ಅನ್ನುವಂಥದ್ದು 6ನೇ ಅಂಶ. ಸೊ ಇದಿಷ್ಟು ಡೈಮೆನ್ಷನ್ಸ್ ಅಲ್ಲಿ ಡೆವಲಪ್ ಆಗುವಾಗ there is no doubt that when the time is right, all of you will be ready to become leaders and entrepreneurs. ಕಾಲ ಕೂಡ ಬಂದಾಗ ನೀವೆಲ್ಲರೂ ನಾಯಕರಾಗೋದಕ್ಕೆ, ಉದ್ಯಮಿಗಳಾಗೋದಕ್ಕೆ ತಯಾರಿರ್ತಿಲ್ಲ. ಆ ಕಾಲ ಕೂಡ ಬಂದಾಗ ಆಗುತ್ತೆ. ನಾವು ಅವಾಗ ತಯಾರಿ ಮಾಡ್ತಾ ಇರ್ತಿಲ್ಲ, ತಯಾರಿ ನಡೀತಾ ಇರುತ್ತೆ.
ಬಿಕಾಸ್ ಅದೆಲ್ಲ ಒಟ್ಟುಗೂಡಿಸಬೇಕು ಅಂತಂದ್ರೆ ಎಲ್ಲದಕ್ಕೂ ಹಣ ಬೇಕು. ಹಣ ಶೇಖರಣೆ ಮಾಡೋದು, ಹಣವನ್ನು ಹೊಂದಿಸೋದೇ ದೊಡ್ಡ ಕೆಲಸ. ಅದನ್ನ ನಾವು ಶೇಖರಣೆ ಮಾಡ್ತಾ ಹೋದಾಗ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಮತ್ತೆ ಇನ್ನೊಂದು ಸರ್, ದಿಸ್ ಇಸ್ ಕಮ್ಯುನಿಟಿ, ದಿಸ್ ಇಸ್ ಅ ಟೀಮ್ ಹೂ ಕ್ಯಾನ್ ಟ್ರಸ್ಟ್ ಈಚ್ ಅದರ್. ಇಲ್ಲಿರೋರೆಲ್ಲರೂ ಒಬ್ರನ್ನೊಬ್ರು ಟ್ರಸ್ಟ್ ಮಾಡ್ತಾರೆ, ಒಬ್ರನ್ನೊಬ್ರು ನಂಬ್ತಾರೆ. ಇವತ್ತಿನ ದಿನದಲ್ಲಿ ಯಾರು ನಂಬಕ್ಕಾಗದೆ ಒಂದು ಪರಿಸ್ಥಿತಿ ಅಲ್ವಾ? ನಾವು ಇದನ್ನ ಬೇಕಾದಷ್ಟು ಚರ್ಚೆ ಮಾಡಿದ್ವಿ, ಯಾರು ನಂಬಕ್ಕಾಗಲಿಲ್ಲ. ಬಟ್ ಇಲ್ಲಿರೋರು ಎಲ್ಲರೂ ಒಬ್ರಿಗೊಬ್ರು ಪ್ರಾಣ ಕೊಡೋ ಮಟ್ಟಿಗೆ ನಂಬಬಹುದು ಅನ್ನೋ ಅಷ್ಟಾದ್ರೆ ಅದೇ ಶಕ್ತಿ. ಜನಬಲ ಅಂತ ಅದೇ. ಧನಬಲ ಇಲ್ಲದಿದ್ರು ಜನಬಲ ಇದ್ರೆ ಜೀವನದಲ್ಲಿ ಶಕ್ತಿ ಇರುತ್ತೆ. ಜನಬಲ ಇದ್ದಾಗ ಧನಬಲನೂ ಬರುತ್ತೆ. ಯಾಕಂದ್ರೆ ಜನನೇ ತಾನೆ, ಕೊಳ್ಳೋರು ಜನನೇ, ಮಾರೋರು ಜನನೇ, ನಿಮ್ಮನ್ನ ನಂಬೋರು ಜನನೇ, ಮೋಸ ಮಾಡೋರು ಜನನೇ. ನಾವೊಂದು ಮುಷ್ಟಿತನ ಇದ್ದಾಗ ನಾವು ಯಾರ ಜೊತೆಗೂ ಹೋರಾಟ ಮಾಡೋದು ಬೇಕಿಲ್ಲ, ಯಾರ ಜೊತೆಗೂ ಹೊಡೆದಾಡೋದು ಬೇಕಿಲ್ಲ, ಸರ್ಕಾರ ಬೀಳ್ಡೋದು ಬೇಕಿಲ್ಲ. ನಾವು ವ್ಯವಸ್ಥೆ ಜೊತೆ ಗುದ್ದಾಡೋ ಅವಶ್ಯಕತೆ ಇಲ್ಲ. ವ್ಯವಸ್ಥೆ ಒಳಗಡೆ ನಮ್ಮದೇ ವ್ಯವಸ್ಥೆಗಳನ್ನ ಕಟ್ಟಿಕೊಳ್ಳೋದಕ್ಕೆ ನಮ್ಮ ದೇಶದಲ್ಲಿ ಅವಕಾಶ ಇದೆ ಅಲ್ವಾ? ನಾವು ಈ ವ್ಯವಸ್ಥೆ ಕಟ್ಟಿಕೊಂಡು ನಮ್ಮದೇ ಒಂದು ವ್ಯವಸ್ಥೆನಲ್ಲಿ ನಾವು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು, ಸಹಕಾರ ಕೊಟ್ಕೊಂಡು, ನಾವೆಲ್ಲ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಬೆಳೆದಾಗ ಯಾರಿಗೆ ತೊಂದರೆ ಆಗ್ತಿದ್ರಿಂದ ಇಲ್ಲಿರುವಂತ ಸುತ್ತಮುತ್ತಲಿನ ರಾಜಕಾರಣಿಗಳು ನೆನಪಬಹುದು, ಅಯ್ಯೋ ಒಂದು ಪಾಲಿಟಿಕ್ಸ್ ಬರ್ಬೋದು, ಪಂಚಾಯತ್ ಎಲೆಕ್ಷನ್ ಇರ್ಬೋದು ಅಂತ. ಅದರಲ್ಲಿ ಯಾವ ನಮಗಿಲ್ಲ, ಯಾವ ಅವಶ್ಯಕತೆ ನಮಗಿಲ್ಲ. ಯಾಕೆ ನಿಲ್ಬೇಕು? ಎಲೆಕ್ಷನ್ ನಿಲ್ಲುವಾಗ ನೀವು ಜನಗಳಿಗೆ ಏನ್ ಪ್ರಾಮಿಸ್ ಮಾಡ್ತೀರಿ? ನಿಮ್ ಜೀವನ ಸುಧಾರಣೆ ಆಗೋದಕ್ಕೆ ನಾವೇನು ಮಾಡ್ತೀವಿ ಅಂತ. ನಾವೇನ್ ಮಾಡ್ತಿದ್ದೀವಿ? ನಿಮ್ ಜೀವನ ನೀವೇ ಸುಧಾರಿಸ್ಕೊಳ್ಬಹುದು, ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ. ನಿಮ್ ಜೀವನ ನೀವೇ ಸುಧಾರಿಸ್ಕೊಳ್ಳುವಾಗ ರಾಜಕೀಯ ಮಾಡುವಂತದ್ದೇನಿದೆ, ಅದ್ರ ಅವಶ್ಯಕತೆನೂ ಇಲ್ಲ, ನಮಗೆ ಬೇಕಾಗೂ ಇಲ್ಲ. ನಾವು ನಮ್ಮದೇ ಒಂದು ವ್ಯವಸ್ಥೆ ಕಟ್ಕೊಳ್ತೀವಿ, ನಮಗೆ ನಾವು ಸಪೋರ್ಟ್ ಮಾಡ್ಕೊಳ್ತೀವಿ, ನಮಗೆ ನಾವು ಜೋಡಿಸ್ಕೊಂಡು ಬೆಳಿತೀವಿ. ಯಾವಾಗಲೂ ಒಂದು ವ್ಯವಸ್ಥೆ ದೊಡ್ಡದಾಗಿ ಬೆಳೆಯುವಷ್ಟು ದೊಡ್ಡವ್ರು ಯಾರು ಸಪೋರ್ಟ್. ಯಾಕಂದ್ರೆ ಇಡೀ ಪ್ರಪಂಚ ತನ್ನ ಲಾಭವನ್ನ ನೋಡುವಂತ. ನೀವೆಲ್ಲ ಸೇರಿ ನೀವು ಕಟ್ತಿದ್ದೀವಿ ವ್ಯವಸ್ಥೆ, ಆ ವ್ಯವಸ್ಥೆ ದೊಡ್ಡದಾದಾಗ ನಿಮ್ಮ ಜೊತೆ ಬಂದು ಫೋಟೋ ತೆಗೆದುಕೊಳ್ಳೋದ್ರಿಂದ ಅವ್ರ ಲಾಭ ಇದೆ ಅಂತ ಎಲ್ಲ ಬಂದು ತಿಳ್ಕೊತಾರೆ. ಒಂದು ಫೋಟೋಗೋಸ್ಕರ ದುಡ್ಡು ಕೊಡ್ತಾರೆ. ನಮ್ಗೆ ಈ ಫೋಟೋನ ಬಳಸ್ಕೊಳ್ಳೋದ್ರಿಂದ ಲಾಭ ಇದೆ ಅಂದಾಗ ದುಡ್ಡು ಕೊಡ್ತಾರೆ. ಬಟ್ ಅಲ್ಲಿವರೆಗೂ ಯಾರು ಸಹಾಯ ಮಾಡಲ್ಲ. ಸಹಾಯ ಮಾಡದಲ್ಲೇ ಬೆಳೆಯಕ್ಕಾಗಲ್ಲ, ಬೆಳೆದಲ್ಲೇ ಸಹಾಯ ಸಿಗುತ್ತಿಲ್ಲ. ಇದನ್ನ ಬ್ರೇಕ್ ಮಾಡಿದಾಗಲೇ ಸಮಾಜದಲ್ಲಿ ಬದಲಾವಣೆ ಆಗೋದು. ಈ ಒಂದು ವ್ಯವಸ್ಥೆ ಇರೋದ್ರಿಂದನೇ ಸಾಧಾರಣ ಜನಗಳು ದೊಡ್ಡ ಮಟ್ಟದ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲಿವರೆಗೂ ಯಾರಾದ್ರೂ ಸಹಾಯ ಸಿಕ್ಕರೆ ನಾವು ಬೆಳೆದೀವಿ ಅಂತ ಅನ್ಸುತ್ತೀವೋ ಅಲ್ಲಿ ಬಿಟ್ಟು ಬೆಳೆಯಲ್ಲ. ಯಾಕಂದ್ರೆ ನಾವು ಬೆಳೆಯೋವರೆಗೂ ಯಾರು ಸಹಾಯ. ಅದಕ್ಕೆ ಏನ್ ಮಾಡ್ಬೇಕು? ನಾವೇ ಸೇರ್ಕೊಳ್ಳೋದು. ಒಂದು 50 ರಸ್ತೆಯಲ್ಲಿ ಬಿಲ್ಡಿಂಗ್ ಕೂಡ ಒಬ್ಬನಿಗೆ ಆಗೋದು. ಬಿಲ್ಡಿಂಗ್ ಆದ್ಮೇಲೆ ಜನ ಬಂದು ಬಿಲ್ಡಿಂಗ್ ಮಾತಾಡ್ಸ್ಕೊಳ್ತಾರೆ. ನಾವು ಬಿಟ್ಕೊಂಡು ಬೆಳೆಯೋದು ಇರ್ಬೋದು ಮಾತ್ರ ಇನ್ನೂ ಮಾತಾಡೋಣ. ಬಟ್ ನಾವು ಅದೇಂದ್ರೆ ಇಡೀ ಪ್ರಪಂಚಕ್ಕೆ ಇದನ್ನ ಸೊ ನೀವು very hard different and the way things are different. It is not natural. Their ಮಕ್ಕಳು ಸ್ಕೂಲ್ ಕಳಿಸ್ಬಿಟ್ಟಿದ್ದೀವಿ, ಅಷ್ಟು ಓದ್ತಾರೆ, ಅದು ಮಾಡ್ತಾರೆ. ಇಲ್ಲಿ ಪೇರೆಂಟ್ಸ್ ಇನ್ವಾಲ್ವ್ ಆಗಿದ್ದಾರೆ and it's a different joy altogether. It is just not ಮಕ್ಕಳು ಕರ್ಕೊಂಡು ಅವ್ರಿಗೆ ನಾವು ಕಷ್ಟ ಕಲ್ತ್ಕೊಳ್ಳಿ ಅಂತ. And Sanatana Dharma never teaches you wrong. So he kept that in vision and trying to teach children very big, very interesting, and I feel this kind of concept should go into the different schools, and you all should work towards it. And the Macle ಮತ್ತೆ ಈ ಮದ್ರಾಸ ಕಲ್ಚರು, ಮ್ಯಾಕ್ಲೆ ಕಲ್ಚರು ಎಲ್ಲ ಬಿಟ್ಟು we should come to a forum where we should know what our children are doing at school, because we also involved in it. And now ನಮ್ಮ ಸೇವೆ ಕೊಡ್ಬಿಟ್ಟು ಸ್ಕೂಲಲ್ಲಿ ಈ ಥರ ಒಂದು ಆಧಾರ ಮಾಡ್ತಾ ಇರೋದು very big thing. Really appreciate Dr. This is grow more schools like this, not only in India, not only in Karnataka, in other parts of the country also. This kind of concept should go on. Comedy, ಅವ್ರದ್ದು ಉದ್ದೇಶ ತಗೊಂಡು ಹೊರಟಿದ್ದಾರೆ. ಫ್ಯಾಂಟಾಸ್ಟಿಕ್ ಮಾರ್ಗ ಅವರು ಚೂಸ್ ಮಾಡಿದ್ದಾರೆ. ಈ ತರ ಹೋಗಕ್ಕೆ I think we all should join, and ಇದೇ ತರ seeing your
intention towards your dedication towards it, that is amazing. ಅವರು ಜನ ಆಚೆ ಹೋದ್ರೆ ಎಲ್ಲ ಒಳ್ಳೆ ಕೆಲಸ ಬಿಟ್ಟರು ನೆಗೆಟಿವ್ ಇರುತ್ತೆ, ನೆಗೆಟಿವ್ ಕೆಲಸ ಮಾಡಿದ್ರು ನೆಗೆಟಿವ್ ಇರುತ್ತೆ. ನೋ ಪಾಯಿಂಟ್ ಡಿಸ್ಕಸಿಂಗ್ ಅಬೌಟ್ ನೆಗೆಟಿವ್ ಫೋಟೋ. ವಾಟ್ ಎವರ್ ಇಸ್ ಹ್ಯಾಪಿಂಗ್ ಗುಡ್ ಓನ್ಲಿ. And I think we all should work towards it and join more and more people, and this information should be passed on to a lot of other people out there also, that this is a kind of thing which we also should cultivate into our culture. And now if you start seeing this classroom is no less than other classrooms. ಇವಾಗ ಯಾರೋ ಅಂತ ಸ್ಕೂಲ್ ಇದೆ, 30 ಲಕ್ಷ ರೂಪಾಯಿ ಫೀಸು ವರ್ಷಕ್ಕೆ. ಏನು ಕಮ್ಮಿ ಇದೆ? ಡಿಜಿಟಲ್ ಬೋರ್ಡ್ ಇದೆ. ಯು ಗಾಟ್ ಫ್ಯಾಂಟಾಸ್ಟಿಕ್ ಪ್ರಾಡಕ್ಟ್ ಟೀಚರ್ಸ್. ಯುವರ್ ಪೇರೆಂಟ್ಸ್ ಆರ್ ದ ಬೆಸ್ಟ್ ಟೀಚರ್ಸ್. ಮಕ್ಕಳಿಗೆ ತಾಯಿನೇ ಎಲ್ಲೂ ಆಗಲ್ಲ, ತಾಯಿನೇ ಇನ್ವಾಲ್ವ್, ತಂದೆ ತಾಯಿನೇ ಇನ್ವಾಲ್ವ್ ಆಗಿದ್ದಾರೆ. ಇದಕ್ಕಿಂತ ದೊಡ್ಡದೇನು 30 ಲಕ್ಷ ಇರಬೇಕಾದ್ರೆ ಮಕ್ಕಳಿಂದ ಕಲ್ತ್ಕೊಳ್ತಾರೆ, ಕಲ್ತ್ಕೊಂತಾರೆ. Can give the best of the education. Amazing job, guys. ಕಾನ್ಫಿಡೆನ್ಸ್ ಕೂಡ ಬರುತ್ತೆ ಹೊರಗಡೆ ನೆಗೆಟಿವ್ ಬಂದ್ರು ಫೇಸ್ ಮಾಡಲಿಕ್ಕೆ. ಅಂಡ್ ಮೋರ್ ಓವರ್ ನೆಗೆಟಿವ್ ನೀವು ಏನೇ ಮಾಡಿದ್ರು ಪ್ರಪಂಚದಲ್ಲಿ ಒಂದಲ್ಲ ಒಂದು ನೆಗೆಟಿವ್ ಹೇಳೇ ಹೇಳ್ತಾರೆ. ನೀವು ಎಲ್ಲಾ ಚೆನ್ನಾಗಿ ಕೊಟ್ರಿ ಆಯ್ತಾ, ಫೀಸ್ ತುಂಬಾ ಹೈ ಚಾರ್ಜ್ ಮಾಡಿದ್ರೆ ಲೆಕ್ಕ ಒಂದು ಯಾಕಂದ್ರೆ ಇದೆ 10 lakhs per annum, 15 ಲಕ್ಷ 20 ಲಕ್ಷ ಚಾರ್ಜ್ ಮಾಡೋ ಸ್ಕೂಲ್ಸ್ಗಳೂ ಇದೆ ಆಯ್ತಾ. ಸೊ ಅದನ್ನ ಚಾರ್ಜ್ ಮಾಡಿ ಅಷ್ಟು ಮಾಡಿದ್ರು ಆಮೇಲೆ ನಮ್ದ್ರಲ್ಲಿ ಒಂದು ರಾಂಗ್ ನೋಷನ್ ಇರುತ್ತಲ್ಲ, ನಾವು ತುಂಬಾ ದುಡ್ಡು ಪೇ ಮಾಡಿದ್ರೆ ಸಕ್ಕದ ಕ್ವಾಲಿಟಿ ಇರ್ತವೆ ಅಂತ ಆಯ್ತಾ. ಹಾಗಾಗಿ ಕೆಲವೊಂದು ಸ್ಕೂಲ್ಗಳು ಸುಮ್ಮನೆ ಹೈ ಚಾರ್ಜ್ ಮಾಡ್ತಾರೆ ಜಸ್ಟ್ ಟು ಬಿಲ್ಡ್ ಗಿವ್ ದಟ್ ಬಿಲ್ಡ್ ಅಪ್. ಸೊ ಬಟ್ ಐ ಆಮ್ ವೆರಿ ಹ್ಯಾಪಿ ಟು ಯು, ಕಂಗ್ರಾಚುಲೇಷನ್. ಇನ್ನು ನನ್ ಸದ್ಯಕ್ಕಿರೋ ತಲೆಗೆ ಹೊಳಿತಾ ಇಲ್ಲ. ಹತ್ರ ಬಂದು ಮಾತಾಡಿದ್ವಿ, ನಮ್ಮ ಮಕ್ಕಳ ವಿದ್ಯೆನೇ ಮುಖ್ಯ ಅಲ್ಲ, ಅವ್ರು ಬದುಕೋದಕ್ಕೆ ದಾರಿ ಕಲ್ಸೋ ಅಂತ ದಾರಿನ ನಾವು ಮಾಡ್ಕೊಡ್ತೀವಿ. ವಿದ್ಯೆನೇ ಅಲ್ಲ, ವಿದ್ಯೆ ಒಂದು ಭಾಗ ಅಷ್ಟೇನೆ ಜೀವನದಲ್ಲಿ. ಅವ್ರು ಎಲ್ಲರೂ ಬದುಕಬೇಕು ಅನ್ನೋಂಥ ಒಂದು ಮನಸ್ಥಿತಿ ನಾವು ತರ್ತೀವಿ ಸ್ಕೂಲಾಗ ಅಂತ ಹೇಳಿ. ಆ ಮಾತು ನಮ್ಗೆ ತುಂಬಾ ಇಷ್ಟ ಆಯ್ತು ಅವತ್ತು ಮಾತಾಡಿದಾಗ. ವಿದ್ಯೆ ಅನ್ನೋದು ಮುಖ್ಯ ನಿಜ, ನಾವು ಓದೋ ಬರೆಯೋದು ಮುಖ್ಯ ಅಷ್ಟೇ ಹೊರತು ನಾವು ಜೀವನ ನಡೆಸೋದು ನಮ್ಮ ಕೈಯಲ್ಲ ಐತೆ. ನಾವ್ ಹೆಂಗ್ ಬದುಕ್ತೀವಿ ಅನ್ನೋದು ನಾವು ಮಾಡೋಂಥ ಒಂದು ಸಾಧನೆ ಅಂತಾನೆ ಹೇಳ್ಬೋದು. ನಾವು ಬದುಕೋ ರೀತಿನೇ ಒಂದು ಸಾಧನೆ ಆಗಿರ್ಬೋದು. ಆ ರೀತಿ ನಮ್ಗೆ ಪ್ರೇರಣೆ ಕೊಟ್ರು. ಮತ್ತೆ ಜನಗಳ ಜೊತೆ ಹೆಂಗ್ ಬೆರಿಬೇಕು ಅಂತ ಗೊತ್ತಾಯ್ತು. ಫೀಲ್ಡ್ ವರ್ಕ್ ಹೋದಾಗ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ, ಅವ್ರಿಗೆ ಯಾವ ರೀತಿ ಉತ್ತರ ಕೊಡ್ಬೇಕು ಅನ್ನೋದು ನಾವಿಲ್ಲಿ ಕಲ್ತ್ವಿ. ಅಷ್ಟೇ ಅಲ್ಲದೇನೆ ನಮ್ಮನ್ನ ನಾವು ತಿದ್ಕೊಳ್ಳೋಂತ ಒಂದು ಅವಕಾಶ ಸಿಕ್ತು. ಆರೋಗ್ಯದ ಬಗ್ಗೆ ಆಗ್ಲಿ ಅಥವಾ ಫೈನಾನ್ಸ್ ಆರ್ಥಿಕತೆ ಬಗ್ಗೆ ಆಗ್ಲಿ, ನಾವ್ ಹೆಂಗ್ ಖರ್ಚು ಮಾಡ್ಬೇಕು, ಹೆಂಗ್ ಉಳಿಸ್ಬೇಕು, ಅದನ್ನ ಯಾವ ರೀತಿ ಉಪಯೋಗಿಸ್ಬೇಕು. ನಾವು ಉಪಯೋಗಿಸಿದ್ವಿ ಅಂದ್ರೆ ಸಾಕಾಗಲ್ಲ, ಅದನ್ನ ಬಳಸಿ ಮತ್ತೆ ಅದನ್ನ ಮರು ಉತ್ಪಾದನೆ ಅಂದ್ರೆ ಏನಂತಾರೆ ಇಂಗ್ಲಿಷ್ ಬರ್ತಾ ಇಲ್ಲ, ಅದನ್ನ ಮತ್ತೆ ಜಾಸ್ತಿ ಮಾಡ್ಕೊಳ್ಳೋ ರೀತಿನ ಕಲಿಸಿದ್ರು. ಮತ್ತೆ ಜನರ ಜೊತೆ ಬೆರಿಬೇಕಾದ್ರೆ ನಾವು ಒಂಟಿಯಾಗಿದ್ರು ಸಹ ನಾವ್ ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ನಮ್ಮನ್ನ ನಾವು ಸೇಫ್ಟಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಹ ಹೇಳ್ಕೊಟ್ರು. ಇಲ್ಲಿ ಬಂದು ತುಂಬಾ ವಿಷಯ ಕಲ್ತಿದ್ವಿ. ಚಿನ್ಮಯಿ 10th ಸ್ಟ್ಯಾಂಡರ್ಡ್. ಸೊ ಚಿನ್ಮಯಲ್ಲಿ ಏನ್ ಬದಲಾವಣೆ ಬಂದಿದೆ ನಿಮ್ಮಲ್ಲಿ ಏನೋ ಈ ಸಿರಿ ಪ್ರೋಗ್ರಾಮ್ ಬರೋ ನೋಡೋದ್ರ ಮೂಲಕ? ಚಿನ್ಮಯಲ್ಲಿ ಅಂದ್ರೆ ಅವ್ರು ಮುಂಚೆ ಇದ್ದಾನು ಸ್ಟ್ರೈಟ್ ಫಾರ್ವರ್ಡ್, ಏನೇ ಇದ್ರು ಎದುರುಗಡೆನೆ ಮಾತಾಡ್ಬಿಡ್ತಾಳೆ. ಅದ್ ಮುಂಚೆಯಿಂದಾನು ಇತ್ತು, ಇಲ್ಲಿ ಬಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಸೊ ನೀವ್ ಇಲ್ಲಿ ಪ್ರೋಗ್ರಾಮ್ ಬರೋದ್ರಿಂದ ಅವ್ರ ಮನಸ್ಥಿತಿ ಏನಾದ್ರು ಬದಲಾವಣೆ ಆಗಿದ್ಯಾ? ಮನಸ್ಥಿತಿ ಅದೇ, ಯಾರಿಗೂ ಏನ್ ಭಯ ಪಡುವಂತ ಸ್ಥಿತಿ ಇಲ್ಲ. ಎಲ್ಲಾನು ಎದುರು ದೊಡ್ಡವರು ಚಿಕ್ಕವರು ಅನ್ನೋದಕ್ಕಿಂತ ಅವ್ಳು ತಪ್ಪು ಮಾಡಿಲ್ಲ ಅಂದ್ರೆ ಅದು ಯಾರೇ ಆಗಿದ್ರು, ಟೀಚರೇ ಆಗಿದ್ರು ಅವ್ರ ಬಗ್ಗೆ ಮಾತಾಡ್ತಾಳೆ. ಅವಳಿಗೆ ಹೆಮ್ಮೆ ಇದೆಯಾ ಈ ತರ ನಮ್ಮ ತಂದೆ ತಾಯಿ ಇದ್ರ ಹೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ? ಸೊ ಶಿ ಇಸ್ ಪ್ರೌಡ್. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ಇಬ್ಬರು ಮಕ್ಕಳು ಇಲ್ಲಿ ಓದ್ತಿದ್ದಾರೆ. ಒಬ್ಬನು 9th ಸ್ಟ್ಯಾಂಡರ್ಡ್, ಒಬ್ಬನು 6th ಸ್ಟ್ಯಾಂಡರ್ಡ್. ನನಗೂ ಇಲ್ಲಿ ಫಸ್ಟ್ ಸಿರಿ ಅನ್ನೋದಕ್ಕಿಂತ ನನ್ನ ಮಗ ಫಸ್ಟ್ ಚಿಕ್ಕ ಮಗ ಇಲ್ಲಿಂದನೇ ಓದ್ತಿದ್ದೆ, LKG ಇಂದ ಇಲ್ಲಿಂದನೇ ಓದ್ತಿದ್ದ. ದೊಡ್ಡ ಮಗ ಬಂದು ಬೇರೆ ಸ್ಕೂಲಲ್ಲಿ ಓದ್ತಿದ್ದ. ಈಗ ಕೊರೋನಾ ಟೈಮಲ್ಲಿ ಇಲ್ಲಿಗೆ ಶಿಫ್ಟ್ ಮಾಡಿದ್ದು. ಅವನು ಫಸ್ಟ್ ಓದೋದ್ರಲ್ಲಿ ಫುಲ್ಲು ಹೈಯಲ್ಲಿದ್ದ, ಅಂದರೆ ಅವ್ನು ಯಾವಾಗಲೂ ರ್ಯಾಂಕ್ ಸ್ಟೂಡೆಂಟ್ ಆಗಿದೆ. ಇಲ್ಲಿ ಬಂದ್ಮೇಲೆ ಅಂದರೆ ಅವ್ನು ಬೇರೆ ಜನರಲ್ ನಾಲೆಡ್ಜ್ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ, ಓದ್ತಿದ್ದಾರೆ ಅಷ್ಟೇ ನಮ್ಗೆ ಬೇಕಿತ್ತು. ಆಮೇಲೆ ಇಲ್ಲಿಗೆ ಬಂದಮೇಲೆ ಅವ್ನಿಗೆ ಯಾವ ಥರ ಏನಂದರೆ ಜನರಲ್ ನಾಲೆಡ್ಜ್ ಯಾವ ಥರ ಕ್ವಶನ್ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡೋಷ್ಟು ಇದಾಗಿದ್ದಾನೆ. ನಾನು ಅನ್ಕೊಂಡೆ ಅವಾಗ ಓದೋದು ಒಂದೇ ಅಲ್ಲ, ದೇಶದ ಬಗ್ಗೆ, ನಿಮ್ಮ ಸುತ್ತಮುತ್ತ ಪರಿಸರದ ಬಗ್ಗೆ ಯಾರು ಕ್ವಶನ್ ಮಾಡಿದ್ರೆ ಆನ್ಸರ್ ಮಾಡೋ ಶಕ್ತಿ ಬೇಕು, ಓದೊಂದೇ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಮೇಲೆ ಓದೋದು ಕಡಿಮೆ. ಅಂದ್ರೆ ಅವ್ನು ತಿಳ್ಕೊಂಡಿರೋ ವಿಷಯಗಳು ತುಂಬಾ ಇದೆ. ಅವ್ನು ಯಾವ್ದು ಎಲ್ಲಿ ನಿಂತ್ಕೊಳ್ಳಿ ಯಾವುದೇ ಕ್ವಶನ್ ಮಾಡಿ ಅದಕ್ಕೆ ಆನ್ಸರ್ ಮಾಡ್ತಾನೆ. ನಮಗೂ ಗೊತ್ತಿಲ್ಲ ಸರ್, ಅವ್ನಿಗೆ ಗೊತ್ತಿರೋಂಥ ವಿಷಯಗಳು ನಮಗೂ ಗೊತ್ತಿಲ್ಲ. ಆ ಥರ ರಿಸರ್ಚ್ ಮಾಡ್ತಿರ್ತಾನೆ, ತಿಳ್ಕೊತಾ ಇರ್ತಾನೆ ಹೊಸ ಹೊಸ ವಿಷಯಗಳು. ನನಗೂ ಅದ್ರ ಬಗ್ಗೆ ಹೇಳ್ತಿರ್ತಾನೆ.
ಆ ತರ. ಮತ್ತೆ ಈ ಸಿರಿಗೆ ಬಂದಿದ್ರೆ ನಮ್ಮ ಮಕ್ಕಳಿಗೂ ಪ್ರೌಡ್ ಇದೆ ಸರ್. ನಮ್ಮಮ್ಮ ಹೋಗಿ ಅಲ್ಲಿ ಮಾಡ್ತಿದ್ದಾಳೆ, ಪರಿಸರ ಮಿತ್ರ ಮಾಡ್ತಾಳೆ, ಕ್ಲಾಸ್ ಕೇಳ್ತಾಳೆ. ಮತ್ತೆ ಕ್ಲಾಸಲ್ಲಿ ಇವ್ರು ಡಿಸ್ಕಸ್ ಮಾಡಿ ನಾನು ಮನೆ ಮಕ್ಳ ಜೊತೆ ಡಿಸ್ಕಸ್ ಮಾಡ್ತೀನಿ. ಅವ್ರಿಗೂ ಹೊಸ ಹೊಸ ವಿಷಯ ಹೇಳ್ತೀನಿ, ಅವರು ಅದ್ರ ಬಗ್ಗೆ ನಂಗೆ ಹೇಳ್ತಾರೆ. ನಮಗೂ ಇದು ನಮ್ಗೆ ಮಾಡ್ತಾ ಇರೋ ಕ್ಲಾಸ್ ನಿಮಗೂ ಮಾಡ್ತಾರೆ. ಅದರಿಂದ ನಮ್ಗೆ ಕ್ಲಾಸಸ್ ಇಂದ ಅವ್ರದ್ದು ನಮ್ದು ಕಮ್ಯುನಿಕೇಶನ್ ಚೆನ್ನಾಗಾಗುತ್ತೆ. ಆದ್ರಿಂದ ನಮ್ಗೆ ಇಲ್ಲಿ ಬಂದಿರೋದು ತುಂಬಾ ಖುಷಿ ಇದೆ. ಸೊ ಅದು ಎಷ್ಟನೇ ಕ್ಲಾಸ್ ಇರುತ್ತೆ? 8ನೇ ಕ್ಲಾಸ್. 8ನೇ ಕ್ಲಾಸ್. ಹೌದು ಸರ್. ನಾವು ಎಷ್ಟನೇ ಕ್ಲಾಸ್ಗೆ ಅವ್ರನ್ನ ಜಾಯಿನ್ ಮಾಡಿದ್ವಿ? ಇಲ್ಲ ಸರ್, ಸ್ಟಾರ್ಟಿಂಗ್ ಇಲ್ಲಿಂದನೇ ಇದು ಮಾಡ್ಕೊಂಡಿದ್ದೀವಿ. ಎಷ್ಟನೇ ಕ್ಲಾಸ್? LKG ಇಂದನೇ ಇಲ್ಲೇ ಹೌದು ಜಾಯಿನ್. ಸರ್, ಇಲ್ಲಿ ಸ್ಕೂಲ್ ಓಪನ್ ಇಂದ ಇಲ್ಲೇ ಇದು ಮಾಡ್ತಾ ಇದ್ದಾನೆ. ಅಂದ್ರೆ ವರುಣ್ ಸರ್ ನೆಕ್ಸ್ಟ್ ಇದು ಕೊರೋನಾ ಇದಾಯ್ತಲ್ಲ, ಆಗ ಅವರು ಸಾರ್ ಬಂದ್ರು. ಅಂದ್ರೆ ಒಂದ್ಸರಿ ಅವ್ರು ಮೀಟಿಂಗ್ ಮಾಡಿ ಮಾತಾಡಿದ್ರು, ಎಲ್ಲ ಮಾಡಿದ್ರು. ಆ ಥರ ಈ ತರ ಎಜುಕೇಶನ್ ಕೊಟ್ಟು ನಮ್ಗೆ ಮಕ್ಕಳಿಗೆ ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂದ್ರೆ ಎಲ್ಲ ಮಾಡ್ತಾರೆ ಅಂತ ನಾವು ಏನೋ ಅವ್ರ ನಂಬಿಕೆ ಮೇಲೆ ಅವರು ಮಾತು ಕೊಟ್ರಲ್ಲ, ಅದರಿಂದ ನಾವು ಕೊಟ್ಟಿರೋ ಮಕ್ಕಳಿಗೆ ಇದು ಮಾಡ್ಬೇಕು ಅಂತ. ಅದೇ ತರ ಈಗ ಟೀಚರ್ಸ್ ಅವ್ರ ಕಂಟ್ರೋಲ್ ಇದ್ದಾರೆ, ಈಗ ಎಜುಕೇಶನ್ ಇದೆ. ಈಗ ನಾವು ಪೇರೆಂಟ್ಸ್ ನಾವು ಇದೇ ತರ ಮಾಡ್ತಾರಿಲ್ಲ, ಅದರಿಂದ ಸ್ವಲ್ಪ ಎಲ್ಲರಿಗೂ ಒಳ್ಳೇದಾಗಿದೆ. ಅಂದ್ರೆ ನಮ್ಮ ಮಗ ಈ ಕರಾಟೆ ಬೇರೆ ಹೋಗ್ತಾನಲ್ಲ, ಫ್ರೀ ಎಜುಕೇಶನ್ ಮಾಡಿದ್ರಿಂದ ಅವ್ನಿಗೆ ಸ್ವಲ್ಪ ಕರಾಟೆ ಎಲ್ಲ ಹೆಲ್ಪ್ ಆಯ್ತು. ನಮಗೂ ಮನೆ ಕಡೆ ಈಗ ವರ್ಷ ಫೀಸ್ ಕಟ್ಟಿದ್ರಲ್ಲ, ಅದು ಉಳೀತು. ಈಗ ಎಜುಕೇಶನ್ ಮಾಡೋದ್ರಿಂದ ಆಚೆ ಹೋಗ್ತಿರಲ್ಲ ಗಿಡ ಹಾಕಕ್ಕೆ, ಆಚೆ ಕಡೆ ಪೇರೆಂಟ್ಸ್ ಯಾವ ಥರ ಇರ್ತಾರೆ, ಆಚೆ ಕಡೆ ಏನು ಎತ್ತ ಅಂತ ನಾವು ತಿಳ್ಕೊಳ್ಳೋದ್ರ ಬಗ್ಗೆ ಅದೆಲ್ಲ ಚೆನ್ನಾಗಿದೆ. ಇಲ್ಲಿ ಸ್ಕೂಲಲ್ಲಿ ಈಗ ನಾವು ಕ್ಲಾಸ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಫೈನಾನ್ಸ್ ಬಗ್ಗೆ ಏನೇ ಆಗಲಿ ನಾವು ತಿಳ್ಕೊಳ್ಳೋದು ಸ್ವಲ್ಪ ಇದಿದೆ ಸರ್. ಅದರಿಂದ ಇದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಅಂದರೆ ನಾವು ನಮ್ಮ ಪೇರೆಂಟ್ಸ್ಗಾಗಲಿ ಇಲ್ಲ ನಮ್ಮ ರಿಲೇಷನ್ಗಾಗಲಿ ಯಾರಿಗೇನಾಗಲಿ ಈ ಥರ ಐತೆ ಅಂತ ನಾವು ಆಚೆ ಕಡೆ ಹೇಳ್ಕೊಳ್ಳೋಕ್ಕೊಂದು ಹೆಮ್ಮೆ ಇದೆ ಸರ್. ಓಕೆ, ನಿಮ್ಮಲ್ಲಿ ಏನಾದರೂ ಬದಲಾವಣೆ ಬಂದಿದೆಯಾ ನೀವು ಅಥವಾ? ಹೌದು ಸರ್, ಈಗ ಹೇಗ ಮಾಡ್ತೀರಿ ಮತ್ತೆ ಇಲ್ಲಿ ಏನೆಲ್ಲ ಕ್ಲಾಸಲ್ಲಿ ಇದು ಮಾಡ್ಕೊಂತಿರಲ್ಲ, ಅದರಿಂದ ನಮ್ಗೆ ಹೆಲ್ತ್ ಪ್ರಾಬ್ಲಮ್ ಆಗಲಿ ಫುಡ್ದಾಗಲಿ ಎಲ್ಲನೂ ಸ್ವಲ್ಪ ನಮಗೂ ಇದಾಗುತ್ತಲ್ಲ. ತಿರ್ಗಿ ಆಚೆ ಕಡೆ ನಾವು ಫುಡ್ದು ಏನನ್ನು ಇದು ಮಾಡ್ಕೊಳ್ಬೇಕು, ಮನೆಗೆ ಏನು ಮಾಡಬೇಕು, ನಮ್ಮ ಮಕ್ಕಳಿಗೆ ಏನು ಮಾಡಬೇಕು, ಆ ಥರ ಎಲ್ಲ ನಮ್ಗೆ ಅನುಭವ ಆಗಿದೆ. ಅದೇ ಥರ ನಾವು ನಡ್ಕೊಂಡ್ರೆ ಈಗ ನಮ್ಮ ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆ ಯಾವ ಥರ ಇದು ಮಾಡಬೇಕು ಆ ಥರ ಎಲ್ಲ ನಮ್ಗೆ ಈ ಕ್ಲಾಸ್ ಮಾಡಿ ನಮ್ಮ ವರುಣ್ ಸರ್ ಎಲ್ಲ ಇದು ಮಾಡಿಕೊಟ್ಟಿದ್ದರಿಂದ ಸ್ವಲ್ಪ ನಮಗೂ 100% ಇಲ್ಲ ಅಂದ್ರೂ ಒಂದು 60% ಆದ್ರೂ ನಮ್ಗೆ ಉಪಯೋಗ ಆಗಿದೆ. ನಿಮ್ಮ ಏನ್ ಕೆಲಸ ಮಾಡ್ತೀರಾ ಸರ್? ಸರ್ ನಾವು ಗಾರ್ಡನ್ ಕೆಲಸ ಮಾಡ್ತೀವಿ. ಗಾರ್ಡನ್ ಕೆಲಸ ಮಾಡ್ತೀರಾ? ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್ ಸರ್. ಮಾಡ್ತಾರೆ 2 ವರ್ಷ ಮಾಡ್ತಾರೆ, ನಿಲ್ಸ್ಬಿಡ್ತಾರೆ. ಅವ್ರಿಗೆ ಮುಂಚ ಈ ತರ ಫ್ರೀ ಆಗಿ ಕೊಡೋದಕ್ಕೆ ನೋಡಿಲ್ಲ ಸರ್. ಈ ತರ ನೀವು ಯಾಕೆ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾರೆ, ಟೀಚರ್ಗೆ ಸಂಬಳ ಕೊಡ್ಬೇಕಲ್ವಾ? ದುಡ್ಡು ತಗೊಂಡು ಪ್ರತಿಯೊಬ್ಬರು LKG ಫಸ್ಟ್ ಇಲ್ಲ ಇದೆ ಇಲ್ಲ ಅಂತಂದ್ರೆ ಯಾರು ಸಂಬಂಧ ಇಲ್ಲ ಮಾಡ್ತಿದ್ದಾರೆ. 1 ವರ್ಷಕ್ಕೆ 2 ವರ್ಷ ರನ್ನಿಂಗ್ ಅಲ್ಲಿದೆ. ಅದಕ್ಕೂ ಲಾಸ್ಟ್ ವರ್ಗು ಅನ್ನೋದೊಂದಿದೆ. ಮತ್ತೆ ಮಕ್ಕಳಿಗೆ ಅವ್ರು ಸರಿಯಾಗಿ ಎಜುಕೇಶನ್ ಕೊಡ್ತಾರ ಇಲ್ಲ, ಮತ್ತೆ ಶೂಸ್ ಫ್ರೀ ಇದೆ, ಯೂನಿಫಾರ್ಮ್ ಫ್ರೀ ಇದೆ, ಬುಕ್ಸ್ ಎಲ್ಲ ಫ್ರೀ ಏನ್ ಕೊಡ್ತಾರೆ, ಇದನ್ನ ಅದಕ್ಕೆ ಫೀಸ್ ಪೇ ಮಾಡ್ಬೇಕಲ್ಲ. ಮತ್ತೆ ಇನ್ನೇನು ಚೆನ್ನಾಗಿಲ್ಲ ಅಂತ ನೋಡ್ತಾರೆ ಸರ್. ಅದ್ರಲ್ಲಿ 100% ಎಜುಕೇಶನ್ ಇದೆ ಸರ್. ವೆರಿ ನೈಸ್, ಇಂಟ್ರೆಸ್ಟಿಂಗ್. ನಾನು ಹೇಳಿದ್ದೀನಿ ಅಂತಂದ್ರೆ ಒಳ್ಳೆ ಸ್ಕೂಲ್ಗೆ ಸೇರಿದ್ದಾರೆ ನಮ್ಮ ಮಕ್ಕಳು. ಫ್ರೀ ಎಜುಕೇಶನ್ ಅಂತೆ. ಎಜುಕೇಶನ್ ಹೆಂಗಿರುತ್ತೆ, ಟೀಚರ್ಸ್ ಎಲ್ಲ ಒಳ್ಳೆ ಫ್ಯಾಕಲ್ಟೀಸ್ ಇದ್ದಾರಾ ಇಲ್ವಾ, ನೀವೆಲ್ಲ ಚೆಕ್ ಮಾಡಿದ್ದೀರಾ, ಎಲ್ಲಾನು ನೋಡೇ ಮಾಡಿದ್ದೀವಿ. ಫ್ರೀ ಎಜುಕೇಶನ್ ಫಸ್ಟ್ ವರ್ಷ ಹಾಕಿದಾಗ ನಮ್ಮ ಊರಲ್ಲಿ ಸ್ವಲ್ಪ ತುಂಬಾನೇ ನೆಗೆಟಿವ್. ಯಾಕೆ ಎಜುಕೇಶನ್ ಹೋಗಿ ನೀವು ಗೌರ್ಮೆಂಟ್ ಸ್ಕೂಲ್ ಹಾಕ್ಬೋದಿತ್ತಲ್ವಾ, ಫ್ರೀ ಅಲ್ಲೂ ಅಲ್ವಾ ಅಂತ ನಾನು ಹೇಳಿದೆ. ಗೌರ್ಮೆಂಟ್ ಸ್ಕೂಲಲ್ಲಿ ಫ್ರೀ ಆಗಿ ಓದಿದ್ರು ಕೂಡ ಮಕ್ಕಳಿಗೆ ಇರೋ ಡಿಫ್ರೆನ್ಸ್ ಮತ್ತೆ ಇಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಫ್ರೀ ಕೊಡ್ತಿದ್ದಾರೆ ಅಂತಂದ್ರೆ ಯೋಗ ಇರ್ಬೋದು ಸರ್. ಮಕ್ಕಳಿಗೆ ಹೆಲ್ತ್ಗೆ, ನನ್ನ ಮಗಳಿಗೆ ತುಂಬಾ ಒಳ್ಳೇದಾಗಿದೆ ಯೋಗ ಇಂದ. ಮತ್ತೆ ಫಿಸಿಕಲ್ ಫಿಟ್ನೆಸ್, ನನ್ನ ಮಗ ಹೈಟ್ ಕಡಿಮೆ ಇದ್ದ, ಸೊ ಡೈಲಿ ಅವ್ನು ಫಿಸಿಕಲ್ ಮಾಡೋದ್ರಿಂದ ಈಗ ನನ್ನನ್ನೇ ಮೀರ್ಸೋ ತರ ಹೈಟ್ ಅಲ್ಲಿ ಬಂದಿದ್ದಾನೆ. ಮತ್ತೆ ಒಂದು ಫುಡ್ ಬ್ಯಾಲೆನ್ಸ್ ನಾವು ಚೆನ್ನಾಗಿ ಕಲ್ತ್ವಿ ಸರ್. ಮನೇಲೆ ನಾವು ಈಗ ಗೋಡಂಬಿಯಿಂದ ಕಡಲೆಬೀಜ ಇವೆರಡು ಬ್ಯಾಲೆನ್ಸ್ ಹೇಗ್ ಮಾಡೋದು, ಎರಡರಲ್ಲೂ ಒಂದೇ ಪ್ರೋಟೀನ್ ಇರುತ್ತೆ ಅನ್ನೋದನ್ನ ಕಲ್ತ್ವಿ. ಮತ್ತೆ ಒಂದು ಒಳ್ಳೆ ಫುಡ್ ತಗೊಂಡ್ರೆ ನಾವು ಹೆಲ್ತ್ ಚೆನ್ನಾಗಿ ಇಟ್ಕೊಂಡ್ರೆ ನಾವು ಫೈನಾನ್ಷಿಯಲಿ ಸ್ವಲ್ಪ ಇಂಪ್ರೂವ್ ಆಗ್ಬೋದು. ಈಗ ನಾವು ಒಟ್ಟಿಗೆ ಒಳ್ಳೆ ಆಹಾರ ತಗೊಳಕ್ ಆಗ್ಲಿಲ್ಲ ಅಂತಂದ್ರೆ ದುಡಿಯೋ ದುಡ್ಡೆಲ್ಲ ಹಾಸ್ಪಿಟಲ್ಗೆ ಹಾಕ್ತೀವಿ. ಸೊ ಯಾವ್ದು ಒಳ್ಳೆ ಫುಡ್ ತಗೊಂಡು ಹೆಲ್ತ್ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಆರ್ಥಿಕವಾಗಿ ನಾವು ಬೆಳಿಬೋದು ಅಂತ. ನಿಮ್ಮಲ್ಲಿ ಏನ್ ಬದಲಾವಣೆ ಬಂದಿದೆ? ಬದಲಾವಣೆ ಅಂತಂದ್ರೆ ನಾನು ಟೈಮ್ ಮ್ಯಾನೇಜ್ಮೆಂಟ್ ನ ತುಂಬಾ ಕಲಿತೆ. ಟೈಮ್ ಮ್ಯಾನೇಜ್ಮೆಂಟ್ ಕಲಿತೆ, ಮಕ್ಳಿಗೂ ಅಷ್ಟೇ ಅದನ್ನ ಕಲ್ಸಿದೀನಿ. ಸೊ ನನಗೆ ಅಮೌಂಟ್ ಸೇವ್ ಆಗಿರೋದ್ರಿಂದ ಅದ್ರಲ್ಲಿ ಒಂದು ಸಣ್ಣ ಬಿಸ್ನೆಸ್ ತರ ಸ್ಟಾರ್ಟ್ ಮಾಡ್ಕೊಂಡು ಒಂದು ಸ್ಟೋರ್ ರನ್.